ಆಹಾ, ನೀವು ಶೂನ್ಯವೇ, ನಿಮ್ಮ ಕಾರ್ಯವು ಮಟ್ಟಮಾಯವೇ, ನಿಮ್ಮನ್ನು ಮರೆ ಹೋಗುವವರು ತುಚ್ಛರೇ ಸರಿ. ಯೆಶಾಯ 41ನೇ ಅಧ್ಯಾಯ 24ನೇ ವಾಕ್ಯ. ಒಂದು ಸುಂದರ ಪುಟ್ಟ ಕುಟುಂಬ ಇತ್ತು. ಆ ಕುಟುಂಬದಲ್ಲಿ ತಂದೆ, ತಾಯಿ ಮತ್ತು 10 ವರ್ಷದ ಒಬ್ಬಳು ಮಗಳಿದ್ದಳು. ಭಾನುವಾರ ರಜೆ ಇದ್ದುದರಿಂದ ತಂದೆಯು ತನ್ನ ಹೆಂಡತಿ ಮತ್ತು ಮಗಳನ್ನು ಸಿನಿಮಾಗೆ ಕರೆದುಕೊಂಡು ಹೋದನು. ಆ ಸಿನಿಮಾವು ಒಂದು ಗೊಂಬೆ ಮತ್ತು ಹೆಣ್ಣು ಮಗುವಿನ ಸಿನಿಮಾವಾಗಿದ್ದು, ಅದರಲ್ಲಿ ಆ ಗೊಂಬೆಯೇ ಆ ಹೆಣ್ಣು ಮಗುವನ್ನು ರಕ್ಷಿಸುತ್ತಿತ್ತು. ಇದನ್ನು ನೋಡಿದ ಆ 10 ವರ್ಷದ ಮಗಳು ಅದು ಸತ್ಯವೆಂದು ನಂಬಿದಳು ಮತ್ತು ಸಿನಿಮಾ ಮುಗಿದ ನಂತರ ತಂದೆಯ ಬಳಿ ಅದೇ ರೀತಿಯ ಗೊಂಬೆ ಬೇಕೆಂದು ಹಠ ಹಿಡಿದಳು. ಆಗ ತಂದೆ ಆಕೆಯ ಕಾಟವನ್ನು ತಡೆಯಲಾರದೆ ಅದೇ ರೀತಿಯ ಒಂದು ಗೊಂಬೆಯನ್ನು ತಂದುಕೊಟ್ಟ. ಮಗಳಿಗೆ ತುಂಬಾ ಖುಷಿಯಾಯಿತು ಮತ್ತು ತನ್ನ ಎಲ್ಲ ವಿಚಾರವನ್ನು ಗೊಂಬೆಗೇ ಹೇಳುತ್ತಿದ್ದಳು. ಒಂದು ದಿನ ಆ ಹುಡುಗಿ ಕಿಟಕಿಯಿಂದ ಹೊರಗೆ ನೋಡುತ್ತಿದ್ದಳು. ಆಗ ಬೀದಿಯಲ್ಲಿದ್ದ ಒಂದು ನಾಯಿ ಬೀದಿಯಲ್ಲಿ ನಡೆಯುವವರ ಮೇಲೆಲ್ಲ ಎಗರಿ ಕಚ್ಚಲು ಹೋಗುತ್ತಿತ್ತು. ಇದನ್ನು ನೋಡಿದ ಹುಡುಗಿ ಗೊಂಬೆಯನ್ನು ಹಿಡಿದುಕೊಂಡು ಹೊರಗೆ ಹೋದಳು. ಇದನ್ನು ನೋಡಿದ ತಂದೆ ಎಲ್ಲಿಗೆ ಹೋದಳೆಂದು ನೋಡಲು ಹೊರಗೆ ಬಂದರು. ಈ ಹುಡುಗಿ ಆ ಗೊಂಬೆಯನ್ನು ನಾಯಿಯ ಬಳಿ ಎಸೆದು ಆ ಗೊಂಬೆಗೆ, "ಈ ನಾಯಿ ಕೆಟ್ಟ ನಾಯಿ, ಅದನ್ನು ಸಾಯಿಸು" ಎಂದಳು. ಆದರೆ ಆ ಗೊಂಬೆ ಸುಮ್ಮನೆ ನೆಲದ ಮೇಲೆ ಬಿದ್ದಿತ್ತು. ನಾಯಿ ಕ್ರೋಧದಿಂದ ಆ ಗೊಂಬೆಯನ್ನು ಬಾಯಲ್ಲಿ ಕಚ್ಚಿ ಚೂರು ಚೂರು ಮಾಡಿ ಇವಳನ್ನು ಕಚ್ಚಲು ಬಂದಿತು. ತಕ್ಷಣ ತಂದೆ ಬಂದು ನಾಯಿಯಿಂದ ರಕ್ಷಿಸಿ ಮನೆಗೆ ಕರೆದುಕೊಂಡು ಹೋದರು. ಆಗ ಆ ಹುಡುಗಿಗೆ ತಿಳಿಯಿತು, ಗೊಂಬೆಯು ನನ್ನನ್ನು ಎಂದಿಗೂ ರಕ್ಷಿಸದು, ನನ್ನ ತಂದೆಯೊಬ್ಬರೇ ನನ್ನನ್ನು ರಕ್ಷಿಸುವವರು ಎಂದು. ಪ್ರಿಯರೇ, ಈ ಕಥೆಯಂತೆ ನಾವು ಕೂಡ ಸುಳ್ಳಾದವುಗಳನ್ನು ನಂಬಿ ಜೀವಿಸುತ್ತೇವೆ. ಉದಾಹರಣೆಗೆ ಹಣ, ಆಸ್ತಿ, ಅಧಿಕಾರ, ನಾವು ನಂಬಿದ ಇತರ ವ್ಯಕ್ತಿಗಳು, ವಸ್ತುಗಳು. ಹೌದು, ಹಣ, ಆಸ್ತಿಯಿಂದ ಆರೋಗ್ಯ ಹೆಚ್ಚಿಸಲು ಹೋಗುತ್ತೇವೆ, ಸಾಧ್ಯವಾಗುವುದಿಲ್ಲ. ಸಾಯುವ ಸ್ಥಿತಿಯಲ್ಲಿರುವವರನ್ನು ಕುರಿತು ಆಸ್ಪತ್ರೆಯಲ್ಲಿ ಎಷ್ಟು ಹಣ ಖರ್ಚಾದರೂ ಪರವಾಗಿಲ್ಲ, ಉಳಿಸಿಕೊಡಿ ಎಂದು ಕೇಳಿಕೊಳ್ಳುತ್ತೇವೆ. ಆದರೆ ಹಣದಿಂದ ಉಳಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಕೆಲವು ಸಂದರ್ಭದಲ್ಲಿ ನಮ್ಮ ಆತ್ಮೀಯರು ಸಹಾಯಕ್ಕೆ ಬರುತ್ತಾರೆಂದು ನಂಬುತ್ತೇವೆ, ಆದರೆ ಯಾರೂ ಬರುವುದಿಲ್ಲ. ಕೊನೆಗೆ ನಾವು ನಂಬಿದವುಗಳ ಬಳಿ ಹೋಗುತ್ತೇವೆ, ಆದರೆ ನಮ್ಮನ್ನು ರಕ್ಷಿಸಲು, ಸಮಸ್ಯೆಗಳಿಂದ ಬಿಡಿಸಲು ಯಾರಿಂದಲೂ ಸಾಧ್ಯವಾಗುವುದಿಲ್ಲ. ಒಬ್ಬಂಟಿಗಳಾಗಿ ಉಳಿದು ಬಿಡುತ್ತೇವೆ. ಆ ಸಮಯದಲ್ಲಿ ನೀವು ಚಿಂತಿಸಬೇಡಿ, ಕಣ್ಣು ಮುಚ್ಚಿ ನಿಧಾನವಾಗಿ ಯೋಚಿಸಿ. ಯಾರು ಸಹಾಯಕ್ಕೆ ಬಾರದೆ ಹೋದರೂ ಆ ಕ್ಷಣದಲ್ಲೂ ನಾನು ಉಸಿರಾಡುತ್ತಿದ್ದೇನೆ. ಯಾರು ಸಹಾಯಕ್ಕೆ ಬಾರದಿದ್ದರೂ ನಾನು ಇನ್ನೂ ಜೀವಂತವಾಗಿದ್ದೇನೆ. ಹಾಗಾದರೆ ಒಂದು ವಿಚಾರವನ್ನು ಸರಿಯಾಗಿ ಅರಿತುಕೊಳ್ಳಿರಿ. ಯಾವುದೇ ವಸ್ತುಗಳು, ವ್ಯಕ್ತಿಗಳು ಜೊತೆಯಲ್ಲಿ ಇಲ್ಲದಿದ್ದರೂ ನಾವು ಉಸಿರಾಡುತ್ತಿದ್ದೇವೆ, ಜೀವಿಸುತ್ತಿದ್ದೇವೆ. ಇದರ ಅರ್ಥ ಯಾರೋ ನನ್ನ ಬಗ್ಗೆ ಯೋಚಿಸುವವರಿದ್ದಾರೆ. ಅವರು ಬೇರೆ ಯಾರೂ ಅಲ್ಲ, ಸರ್ವವನ್ನು ಮಾಡಲು ಶಕ್ತರಾದ, ನಮ್ಮನ್ನು ಅತಿಯಾಗಿ ಪ್ರೀತಿಸುವ ಜೀವಂತ ದೇವರು. ಹಾಗಾಗಿ ಶೂನ್ಯವಾದವುಗಳನ್ನು, ತಮ್ಮನ್ನು ತಾವೇ ರಕ್ಷಿಸಿಕೊಳ್ಳಲಾಗದವುಗಳನ್ನು ನಂಬಿ ಮೋಸ ಹೋಗದೆ, ಸರ್ವ ಸಮಯದಲ್ಲೂ ಜೊತೆಗಿದ್ದು ಕಾಯುವ ಜೀವಂತ ದೇವರನ್ನು ನಂಬಿ ಉನ್ನತ ಜೀವಿತವನ್ನು ಪಡೆದುಕೊಳ್ಳಿರಿ. ಜೈ ಯೇಸು ಕ್ರಿಸ್ತ.